ನಾಳೆ ಕರ್ನಾಟಕ ಸರ್ಕಾರ ವಿಶೇಷ ಸಂಪುಟ ಸಭೆಯನ್ನು ಕರೆದಿದ್ದಾರೆ. ಈ ವಿಶೇಷ ಸಂಪುಟ ಸಭೆಯಲ್ಲಿ ರಾಜ್ಯದ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಅಕ್ರಮವಾಗಿ, ಅಸಂವಿಧಾನಿಕವಾಗಿ, ಕಾನೂನು ಬಾಹಿರವಾಗಿ ಸೇರ್ಪಡೆಯಾಗಿರ್ತಕ್ಕಂಥ ಸ್ಪರ್ಶ OBC ಜಾತಿಗಳಾದ ಬಂಜಾರ, ಲಂಬಾಣಿ, ಬೋವಿ, ಕೊರ್ಮ, ಕೊರ್ಚ, ಬೇಡ ಜಂಗಮ, ಬುಡಗ ಜಂಗಮ ಈ ಸಮುದಾಯಗಳನ್ನ SC ಪಟ್ಟಿಯಿಂದ ತೆಗೆದುಹಾಕೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ 14/2/2020 ಮತ್ತು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅವರ ಆದೇಶದ ಅನ್ವಯ ನಾಳೆ ಈ ವಿಚಾರನ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಅಂಗೀಕರಿಸಿ ಸೂಕ್ತ ಪ್ರಸ್ತಾವನೆಯನ್ನು ಸಲ್ಲಿಸೋದಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಜೊತೆಗೆ ಈ ಆಗಸ್ಟ್ 1, 2024 ಆನರಬಲ್ ಅಪೆಕ್ಸ್ ಕೋರ್ಟ್ ಆಫ್ ದಿ ಕಂಟ್ರಿ ತೀರ್ಪಿನ ಅನ್ವಯ ಒಳ ಮೀಸಲಾತಿ ಕುರಿತು ಏನು ರಾಜ್ಯದಲ್ಲಿ ಈಗಾಗಲೇ ವಲಯ ಮಾದಿಗ ಅಂದರೆ ನೈಜ ಮೂಲ ಅಸ್ಪೃಶ್ಯ ಸಮುದಾಯಗಳು ಬೀದಿಯಲ್ಲಿ ಪರಸ್ಪರ ಕೆಸರೆಚ್ಚಿಕೊಂಡು ಮಾಹಿತಿ ಕೊರತೆ, ಅಸ್ಪಷ್ಟ ಮಾಹಿತಿ ಮತ್ತು ದ್ವೇಷ ಅಸೂಯೆಗಳನ್ನ ಜಾಸ್ತಿ ಮಾಡಿಕೊಂಡು ಕಿತ್ತಾಡ್ತಾ ಇರ್ತಕ್ಕಂಥದ್ದು ಶೋಚನೀಯ. ಇದಕ್ಕೆ ನೇರ ಹೊಣೆಗಾರರು ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯನವರು ಮತ್ತು ಮಿಸ್ಟರ್ ನಾಗಮೋಹನ್ ದಾಸ್ ಅವರು, ಇವರಿಬ್ಬರೇ ನೇರ ಕಾರಣ. ಇದಕ್ಕೆ ಹಿನ್ನೆಲೆ ಗಾಯಕರು DK ಶಿವಕುಮಾರ್ ಮತ್ತು HK ಪಾಟೀಲ್ ಮತ್ತು ಅರವಿಂದ್ ಲಿಂಬಾವಳಿ, ರುದ್ರಪ್ಪ ಲಮಾಣಿ ಇವರು ಮೂಲ ಕಾರಣಕರ್ತರು. ಸೊ ಯಾಕೆಂತ ಹೇಳಿದ್ರೆ ಎಲ್ಲಿವರೆಗೆ ಪರಿಶಿಷ್ಟ ಜಾತಿ ಪಟ್ಟಿ ಅಂದರೆ SC ಲಿಸ್ಟಲ್ಲಿ ಕರ್ನಾಟಕದಲ್ಲಿ ಈ ಕೊಲಂಬೋಗಳು ಅಂತ ಕರಿತೀವಿ, ಅಂದರೆ ಟಚಬಲ್ ಕಾಸ್ಟ್ ಬಂಜಾರ, ಲಂಬಾಣಿ, ಬೋವಿ, ಕೊರ್ಮ, ಕೊರ್ಚ ಸಮುದಾಯಗಳು ಇವರು SC ಪಟ್ಟಿಲಿ ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಒಳ ಮೀಸಲಾತಿ ಜಾರಿ ಆಗೋದಕ್ಕೆ ಅಸಾಧ್ಯ. ಯಾಕೆಂತ ಹೇಳಿದ್ರೆ ಮಾದಿಗರು ಒಲೆಯರಿಗೆ ಬಿಕ್ಕಟ್ಟಲ್ಲ, ಒಲೆಯರು ಮಾದಿಗರಿಗೆ ಬಿಕ್ಕಟ್ಟಲ್ಲ. ಒಲೆ ಮಾದಿಗರಿಗೆ ನಿಜವಾದ ಬಿಕ್ಕಟ್ಟು ಯಾರು ಅಂತಂದರೆ ಅದು ಈ ಟಚಬಲ್ OBC ಕಾಸ್ಟ್ಗಳು, ಕೊಲಂಬೋಗಳು ಮುಖ್ಯ ಕಾರಣ. ಇವ್ರನ್ನ ತೆಗೆದಾಕಿದ್ರೆ ಮಾತ್ರ ಶಾಶ್ವತ ಪರಿಹಾರ ಒಳ ಮೀಸಲಾತಿ ಜಾರಿ ಆಗೋಕ್ಕೆ ಸಾಧ್ಯ, ಇಲ್ಲ ಅಂದರೆ ಅಸಾಧ್ಯ ಒಳ ಮೀಸಲಾತಿ ಜಾರಿ ಆಗೋದಕ್ಕೆ. ಯಾಕೆಂತ ಹೇಳಿದ್ರೆ ನಾಗಮೋಹನ್ ದಾಸ್ ಅವರು ಕೊಲಂಬೋ ಸಮುದಾಯಗಳ ಜೊತೆ ಮತ್ತು ಕಾಂಗ್ರೆಸ್ ಪಕ್ಷದ ಜೊತೆ ಡೀಲ್ ಆಗಿದ್ದಾರೆ. ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ ಮಿಸ್ಟರ್ ನಾಗಮೋಹನ್ ದಾಸ್ ಅವ್ರ ಮೇಲೆ. ತನ್ನ ವರದಿ 1700 ಪುಟಗಳು ಅಧಿಕ ಪುಟ ವರದಿ ಇರುವಂಥ ಸಂದರ್ಭಕ್ಕೆ ಸರ್ಕಾರದ ಮುಂದೆ ಮಂಡಿಸಿರ್ತಕ್ಕಂಥದ್ದು ಕೇವಲ 350 ಪುಟಗಳು. ರಿಮೈನಿಂಗ್ ವರದಿಯ ಪುಟಗಳು ಎಲ್ಲಿ ಹೋಯಿತು ವರದಿದ್ದು? ಸೊ ಇಷ್ಟೇ ಸಾಕು ಮೆಟೀರಿಯಲಿಸ್ಟಿಕ್ ಎವಿಡೆನ್ಸು. ಇವರು ಕೊಲಂಬೋ ಟಚಬಲ್ OBC ಕೊಲಂಬೋಗಳ ಜೊತೆಲಿ ಡೀಲ್ ಆಗಿ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯನವರು ಹೇಳಿದಂಗೆ ಕೇಳಿಕೊಂಡು ಒಲೆ ಮಾದಿಗ ಸಮುದಾಯನ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ ಸರ್ವನಾಶ ಮಾಡೋದಕ್ಕೆ ಅನುಸರಿಸತಕ್ಕಂಥ ತಂತ್ರ, ಷಡ್ಯಂತ್ರ, ಹುನ್ನಾರ. ಮಿಸ್ಟರ್ ಪ್ರಿಯಾಂಕರ್ಗೆ ಯಾವ್ಯಾವುದೋ ವಿಷಯ, ಅನ್ವಾಂಟೆಡ್ ವಿಷಯದ ಬಗ್ಗೆ ಮಾತಾಡ್ತೀಯಲ್ಲಪ್ಪ, ಮಾತಾಡೋ. ಕೊಲಂಬೋ ಅದೇ ಮಣಿಕಂಠ ರಾಥೋಡ್ ಶೂಟ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ನಿಮ್ಮ ತಂದೆ ಸೋಲ್ಸಿದ್ರಲ್ಲ ಉಮೇಶ್ ಜಾಧವ್, ನಿಂಗೆ ಗೊತ್ತಿಲ್ವಾ? ಇದು ಎಲ್ಲ ಜಗತ್ತಿನ ವಿಚಾರ ಮಾತಾಡ್ತೀಯಲ್ಲಪ್ಪ, ಇದನ್ನು ಮಾತಾಡೋ ಕೊಲಂಬೋದು. ಮತ್ತು ಸಿದ್ದರಾಮಯ್ಯನವ್ರು ಮೊನ್ನೆ ಹೇಳ್ತಾರೆ ನಾವೇ ಸೇರಿಸಿದ್ದು, ಕಾಂಗ್ರೆಸ್ಸೇ ಸೇರಿಸಿದ್ದು ಅಂತ. ಮತ್ತು ಕಾಂಗ್ರೆಸ್ಸು ಸೇರಿಸಿದ ಮೇಲೆ ಒಲೆ ಮಾದವ್ರನ್ನ ಯಾರು ಸೇರಿಸಿಲ್ಲ. ಯಾಕೆಂದರೆ ಅಲ್ಲೇ ಇದ್ದರು, ನಾವು ಅಲ್ಲೇ ಇದ್ದವರು. ಸೇರಿಸಿದವರು ಅಂತಂದರೆ ಹೊರಗಡೆಯಿಂದ ತಂದು ಸೇರಿಸಿದ್ರು ಅಂತ ಸಾಬೀತಾಗ್ತಾ ಇದೆ. RB ತಿಮ್ಮಾಪುರ ಹೇಳ್ತಾ ಇದ್ದಾರೆ. ಈ ವಲಯ ಮಾದಿಗ ಬಿಕ್ಕಟ್ಟಿಗೆ ಮೂಲ ಕಾರಣ ಕೊಲಂಬೋಗಳು. ಅದಕ್ಕೆ ವಿಷ ಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು H ಆಂಜನೇಯ ಮಾದಿಗ ಸಮುದಾಯದಿಂದ ಮತ್ತು ನಾರಾಯಣ ಸ್ವಾಮಿ ಅವರು ವೆನ್ ಹಿ ವಾಸ್ ಎ ಸೋಷಿಯಲ್ ಜಸ್ಟಿಸ್ ಎಂಪವರ್ಮೆಂಟ್ ಮಿನಿಸ್ಟರ್ ಅಟ್ ದ ಫ್ಲೋರ್ ಆಫ್ ಪಾರ್ಲಿಮೆಂಟ್ ಒಳ ಮೀಸಲಾತಿ ಸಾಧ್ಯ ಇಲ್ಲ ಜಾರಿ ಮಾಡೋಕ್ಕೆ ಅಂತ ಅಲ್ಲಿ ಹೇಳಿಕೆ ಕೊಟ್ಟು ಹೊರಗಡೆ ಬಂದು ಮುಗ್ಧ ಕಾರ್ಯಕರ್ತನ ಇಟ್ಕೊಂಡು ಒಳ ಮೀಸಲಾತಿ ಜಾರಿ ಆಗಬೇಕು ಅಂತ ದುರ್ಯೋಧನ ಪಾತ್ರ ಮಾಡಿಬಿಟ್ರೆ ಇಲ್ಲಿ ನೋಡೋಕ್ಕೆ ನಾವೇನಿಲ್ಲಿ ಆಡಿಯನ್ಸ? ಇಲ್ಲಿ ಮಿಸ್ಟರ್ ನಾರಾಯಣ ಸ್ವಾಮಿ ಅವರೇ, ಪ್ರಜ್ಞೆ ಇರಲಿ, ವಿಚಾರ ಇರಲಿ, ಕುತ್ಕೊಂಡು ಅಧ್ಯಯನ ಮಾಡಿ. ಬರೀ ದುಡ್ಡು ಮಾಡಿಬಿಟ್ರಲ್ಲ ರಿಯಲ್ ಎಸ್ಟೇಟಲ್ಲಿ. SC ಮಾದೇವಪ್ಪ ಅವರೇ, ಬರೀ ಅಂಬೇಡ್ಕರಿಸಮ್ ಅಂತ ಹೇಳ್ಬಿಟ್ರಲ್ಲ. ನೀವು ಜನತಾ ಪರಿವಾರದಿಂದ ಬಂದು ತನ್ನ ಸ್ವಂತ ಪರಿವಾರದವನ್ನೇ ಎಲ್ಲರನ್ನೂ ಅಡಮಾನ ಇಟ್ಟಿರ್ತಕ್ಕಂಥದ್ದು ನಿಮ್ಮದು ಅಕ್ಷಮ್ಯ ಅಪರಾಧ. ಮುಂದಿನ ದಿನಗಳಲ್ಲಿ ಈ ಕೊಲಂಬೋ ತೆಗೆಯೋಕ್ಕೆ ಅಂದರೆ ಬಂಜಾರ, ಲಂಬಾಣಿ, ಬೋವಿ, ಕೊರ್ಮ, ಕೊರ್ಚ, ಬೇಡ ಜಂಗಮ, ಬುಡಗ ಜಂಗಮ ಈ ಸಮುದಾಯಗಳನ್ನ ಅವರು SC ಅಲ್ಲ, ಟಚಬಲ್ OBCಗಳು, ಅವ್ರನ್ನ ತೆಗಿಬೇಕು ಅಂತ ನೀವೇನಾದ್ರು ನಿರ್ಣಯ ತಗೊಂಡಿಲ್ಲ ಅಂತಂದರೆ ರಾಜಕೀಯ ಇತಿಹಾಸದಲ್ಲಿ ಕಪ್ಪು ಪಟ್ಟಿಗೆ ಸೇರ್ಪಡೆಗೊಳ್ತೀರಿ ನೀವು. ಈ ಸಮುದಾಯ ನಿಮಗೆ ಯಾವತ್ತೂ ಕ್ಷಮಿಸಲ್ಲ ಅಂತ ನಾನು ಈ ಮೂಲಕ ತಮ್ಗೆ ಹೇಳೋಕ್ಕೆ, ಕಿವಿ ಮಾತು ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ.